ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಮಿಸ್ ಮಾಡ್ಕೋತಾ ಇದೀವಿ ಎಲ್ರು ತುಂಬಾ. ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನ ಬಡ ಮಕ್ಕಳಿಗೆ ಎಲ್ಲರಿಗೂ ಸಹಾಯ ಮಾಡ್ತಿದ್ರು. ಪುನೀತ್ ರಾಜ್ಕುಮಾರ್ ಅವರಿಂದಾಗಿ ಒಂದಷ್ಟು ಜೀವಗಳು ಉಳಿತಾ ಇದೆ. ತುಂಬಾನೇ ಉಳಿತಾವೆ, ಒಂದಷ್ಟು ಏನಿಲ್ಲ, 50, 100, 150 ಅದಕ್ಕಿಂತ ಜಾಸ್ತಿನೇ ಜೀವಗಳು ಉಳಿತಾವೆ. ತುಂಬಾ ಪುಣ್ಯಾತ್ಮ ಅವರು. ಅಭಿಮಾನಿಗಳೇ ನಮ್ಮನೆ ದೇವರು. ಅಣ್ಣವರು ಯಾವಾಗ ಅವ್ರು ಇದ್ದಾಗಲೂ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ. ಅಣ್ಣವ್ರು ಹೋದ್ಮೇಲೆ ಎಷ್ಟೋ ಜನ ಹೆಲ್ಪ್ ಆಗ್ತಾ ಇದೆ. ಆ ದೇವರಿನ್ನು ಇದ್ದನು ಕೈಲಾಸದಲ್ಲಿ, ಈ ಭಗವಂತನಿದ್ದನು ಭೂಲೋಕದಲ್ಲಿ. ಬಲಗೈಲಿ ಮಾಡಿದ್ದಾನೆ, ಎಡಗೈಲಿ ಗೊತ್ತಾಗಲಿಲ್ಲ ಅವರು. ಪಟಾಕಿ ಯಾವಂದೇ ಆಗಿರ್ಲಿ, ಅಚ್ಚಣ್ಣ ನಾವಾಗಿರ್ಬೇಕು. ಇನ್ನೂ ಬದುಕಬೇಕಾಯ್ತು, ಇರ್ಬೇಕಾಯ್ತು, ದೇವ್ರಿಗೆ ಕಿತ್ಕೊಂಡ್ರು. ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಇವರ ಹುಟ್ಟುಹಬ್ಬದ ಸಲುವಾಗಿ ಇವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಇವರ ಅಭಿಮಾನಿಗಳು ನಾಡಿನ ಎಲ್ಲೆಡೆಯಿಂದ ಅವರ ಸಮಾಧಿಗೆ ಇವತ್ತು ಏನು ಆಗಮಿಸಿದ್ದಾರೆ. ಇವತ್ತು ನೀವಿಲ್ಲಿ ನೋಡ್ಬೋದು, ಲಕ್ಷಾಂತರ ಮಂದಿ ಅಭಿಮಾನಿಗಳೇನಿಲ್ಲಿ ನೆರೆದಿದ್ದಾರೆ. ಸುಮಾರು 50ಕ್ಕಿಂತಲೂ ಅಧಿಕ ರಕ್ತದಾನ ಮಾಡುವಂತಹ ಸ್ಟಾಲ್ಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಒಂದಷ್ಟು ಅಭಿಮಾನಿಗಳು ಅವರ ಪ್ರೀತಿಯ ಮತ್ತು ಅವರ ಅಭಿಮಾನದ ಸಂಕೇತವಾಗಿ ರಕ್ತದಾನವನ್ನು ಮಾಡಿದರೆ, ಒಂದಷ್ಟು ಮಂದಿ ತಮ್ಮ ದೇಹಗಳಿಗೆ ಅವರ ಟ್ಯಾಟೋವನ್ನು ಕೂಡ ಹಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಫೋನಿನ ಬ್ಯಾಕ್ ಕವರ್ ಆಗಿರ್ಬೋದು, ಮತ್ತು ಏನು ಟೀ ಶರ್ಟ್ಗಳಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳಿರುವಂತಹ ಟೀ ಶರ್ಟ್ಗಳನ್ನು ಕೂಡ ಇವತ್ತೇನು ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಅಭಿಮಾನಿಗಳೇನಿದ್ದಾರೆ ಇವರ ಸಮಾಧಿಯ ಸುತ್ತ ನೆರೆದಿರುವುದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಬನ್ನಿ ಇವರ ಅಭಿಮಾನಿಗಳ ಜೊತೆ ಮಾತಾಡ್ಸೋಣ. ಇನ್ನೂ ಕೂಡ ಈ ಅಭಿಮಾನಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಯಾವ ರೀತಿಯಾಗಿ ಜೀವಂತವಾಗಿದ್ದಾರೆ ಎಂಬುದನ್ನು ಇವರ ಮುಖಾಂತರನೇ ಕೇಳ್ಕೊಂಡು ಬರೋಣ. ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಏನು ಬರ್ತ್ಡೇನ ಕೇಕ್ ಕಟ್ ಮಾಡೋದ್ರ ಮೂಲಕ ನೀವು ಆಚರಣೆಯನ್ನು ಮಾಡ್ತಾ ಇದ್ದೀರಾ. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಏನು? ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋರು ನಾವಾಗಿರ್ಬೇಕು. ಸಣ್ಣ ವಯಸ್ಸದಿಂದಲೂ ನೋಡಿದೀವಿ. ತುಂಬಾನೇ ಇಷ್ಟ ನಮ್ಗೆ ಅವ್ರು ಕಂಡ್ರೆ, ತುಂಬಾನೇ ಪ್ರೀತಿ. ಅವನಂದ್ರೆ ತುಂಬಾ ಪ್ರೀತಿ. ನಾವು ಮಳವಳ್ಳಿ ಸೈಡ್ನವರು, ನಾವು ಅವನಿಗೋಸ್ಕರನೇ ಇವಾಗ ಬಂದಿದ್ದ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗೆಲ್ಲ ಇದ್ದಾರೆ, ತುಂಬಾನೇ ಇದ್ದಾರೆ. ಯಾವ ರೀತಿಲಿ ಅವರೇ ಸ್ವಾಮಿ. ನಮ್ಗೆ ಅವರು ಇಂಥವು ಇಲ್ಲ ಅನ್ನಂಗಿಲ್ಲ. ನಮ್ಗೆ ತುಂಬಾನೇ ಇದ್ದಾರೆ, ತುಂಬಾನೇ ಪ್ರೀತಿ ಮಾಡ್ತೀವಿ ಅವ್ರನ್ನ. ಅವ್ರಂದ್ರೆ ನಮ್ಗೆ ಪ್ರಾಣ, ಯಾರಂದ್ರೆ ನಮ್ಗೆ ಪ್ರಾಣ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಇವ್ರಿಗೆ 5 ಕೋಟಿ ಜನತೆಗೆ ತುಂಬ ಒಳ್ಳೆಯವರು, ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಂದ್ರೆ ಅವ್ರ ಸಾಧನೆ ಆಗಲಿ, ಬಡ ಮಕ್ಕಳಿಗೆ ಸಹಾಯ ಮಾಡೋದಾಗಲಿ, ಅಥವಾ ಬೇರೆಯವರು ಬೇರೆ ಭೇದ ಭಾವ ಮಾಡೋದಿಲ್ಲ. ಬೇರೆಯವ್ರು ಸೆಲೆಬ್ರಿಟೀಸ್ ಆದರೆ ಅವ್ರ ಬಗ್ಗೆ ಹೇಳೋದು ಬೇಡ, ಬಟ್ ಬೇರೆಯವ್ರಾದರೆ ಏನು ಮಾಡ್ತಾರೆ ಅಂತಂದರೆ ನಮಗೆ ಅಂತಕ್ಕೆ ಅನ್ನೋ ಥರ ಟ್ರೀಟ್ ಮಾಡ್ಕೋತಾರೆ. ಅವರು ಏನು ನಾವು ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂತಂದರೆ ಕೆಲವೊಬ್ಬರು ಅವರು ಸ್ವಾರ್ಥಕ್ಕೋಸ್ಕರ ನೋಡ್ಕೋತಾರೆ. ಬಟ್ ಇವ್ರು ಆ ಥರ ಅಲ್ಲ. ಪ್ರತಿಯೊಬ್ಬರು ಯಾರೇ ಆಗಲಿ ನಿಸ್ವಾರ್ಥಿ ಥರ ನೋಡ್ಕೊಳಲ್ಲ, ಬಡವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅವರು. ಸರ್ ಅವರು ದೇವರು ಸರ್, ಅವರು ಇರಬೇಕಿತ್ತು, ಬಟ್ ಇಷ್ಟು ಬೇಗ ಆ ದೇವ್ರು ಕರ್ಕೊಂಡ್ಬಿಟ್ರು. ಅವ್ರನ್ನ ಮಿಸ್ ಮಾಡ್ಕೋತಾ ಇದೀವಿ ಎಲ್ರು ತುಂಬಾ. ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನ ಬಡ ಮಕ್ಕಳಿಗೆ ಎಲ್ಲರಿಗೂ ಸಹಾಯ ಮಾಡ್ತಿದ್ರು. ಅವ್ರ ಹೆಸರಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಶಿವ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕರ್ನಾಟಕದಲ್ಲಿ ಅಪ್ಪನೇ ಬಾಸು, ಯಾರು ಬಾಸಲ್ಲ, ಅಪ್ಪನೇ ಯಾರು ಬಾಸಲ್ಲ. ಅದಕ್ಕೆ ಫ್ಯಾನ್ ಬಾರ್ ಬೇಡ, ನಾವೆಲ್ಲ ಒಟ್ಟಿಗೆ ಇರೋಣ, ಒಂದಾಗಿ ಮಾಡೋಣ ಅಷ್ಟೇ. ಎಲ್ಲರೂ ಒಂದೇ ಹೀರೋಗಳೇ, ನಾವ್ಯಾರು ಬೇರೆ ಬೇರೆ ಸರ್. ನಾವು ಹೊರಗಡೆ ಬಂದಿಲ್ಲ, ಯಾರು ಬಂದಿಲ್ಲ ಆಯ್ತಾ. ನಮ್ಮ ಸುದೀಪ್ ಕನ್ನಡದವ್ರೆ, ದರ್ಶನ್ ಕನ್ನಡದವ್ರೆ, ಎಲ್ಲ ಕನ್ನಡದವ್ರೆ. ನಮ್ಗೆ ಯಾಕೆ ಬೇಕು ಫ್ಯಾನ್ ಬಾರು? ಯಾಕೆ ಬೇಕು ಅವರ ವಾರಗಳು? ಅಪ್ಪು ಸರ್ ಅಂದ್ರೆ ಪರಮಾತ್ಮನಾರ ಸರ್. ಹುಬ್ಳಿಯಾಗಿಂದ ಬಂದೀವಿ, ಆ ಪರಮಾತ್ಮನ ನೋಡಕ್ಕೆ ಬಂದೀವಿ, ಕಳ್ಕೊಂಡಿವಿ. ಆದ್ರೆ ಆ ಪರಮಾತ್ಮನ ನೋಡಿ ಇಲ್ಲಿ ನಾವು ಸಂತೋಷ ಪಡ್ತೀವಿ. ಇರ್ಬೇಕಿತ್ತು ಆ ಮನುಷ್ಯ, ಇನ್ನೂ 100 ಕಾಲ ಇರ್ಬೇಕಿತ್ತು. ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಆಗ್ಬೇಕಿತ್ತು. ಆದ್ರೆ ಪರಮಾತ್ಮಗೆ ಜಲ್ದಿ ಇಷ್ಟ ಆಗ್ಬಿಟ್ಟ. ರಾಯಚೂರ್ಲಿಂದ ನಮ್ಮ ತಾಯಿ ಅಣ್ಣ ಬಾಂಡಿಗೆ ಅಲ್ಲಿಂದ ಬಂದಿ ನಾವು, ರಾಯಚೂರ್ಲಿಂದ. ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಊಟದ ವ್ಯವಸ್ಥೆ, ಕೇಕ್ ಕಟಿಂಗ್, ಅವ್ರಿಲ್ಲದೆ ಇದ್ರೂ ಜನ ತುಂಬ ಜಾಸ್ತಿ ಅವ್ರನ್ನ ನೆನ್ಪು ಮಾಡ್ಕೊತಿದ್ದಾರೆ.
ಎಲ್ಲರೂ ಅವ್ರನ್ನ ಜಾಸ್ತಿ ಮಿಸ್ ಮಾಡ್ತಾ ಇದ್ದಾರೆ. ಅವರಿದ್ದು ಇದನ್ನೆಲ್ಲ ನೋಡಿರ್ತಿದ್ರೆ ಇನ್ನೂ ಜಾಸ್ತಿ ಅವ್ರಿಗೆ ಖುಷಿ ಆಗ್ತಿತ್ತು. ನಾವು ಬೆಳಗ್ಗೆ ಬಂದಾಗ ಇನ್ನೂ ಜಾಸ್ತಿ ಕ್ರೌಡ್ ಇದ್ದರು. ಇನ್ಫ್ಯಾಕ್ಟ್ ತುಂಬ ಜನ ಬಂದವರೆಲ್ಲ ಆಲ್ಮೋಸ್ಟ್ ಊಟ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲೇ ತುಂಬ ಕ್ರೌಡು. ನಮ್ಮದ್ರಲ್ಲಿ 20 ಯೂನಿಟ್ಸ್ ಆಗಿದೆ. ಇನ್ನು ಮುಂದೆ ಇರೋ ಬ್ಲಡ್ ಬ್ಯಾಂಕ್ಸಲ್ಲಿ ಒಂದು 40-50 ಯೂನಿಟ್ಸ್ ಹಂಗೆ ಅದಕ್ಕಿಂತ ಜಾಸ್ತಿನೂ ಕಲೆಕ್ಟ್ ಆಗಿದೆ. ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ಆ ಜನಗಳದ್ದು ತುಂಬಾ ಜಾಸ್ತಿ ಇದೆ. ಅವ್ರ ಮೇಲೆ ಪ್ರೀತಿಯಿಂದ ಅಭಿಮಾನದಿಂದನೇ ಅವ್ರು ಅಷ್ಟೆಲ್ಲ ಡೊನೇಷನ್ಸ್ ಎಲ್ಲ ಮಾಡಿದ್ದಾರೆ. ಆದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಂದಾಗಿ ಒಂದಷ್ಟು ಜೀವಗಳು ಉಳಿತಾ ಇದೆ. ತುಂಬಾ ಉಳಿತಾವೆ. ಒಂದಷ್ಟು ಏನಿಲ್ಲ, 50, 100, 150 ಅದಕ್ಕಿಂತ ಜಾಸ್ತಿನೇ ಜೀವಗಳು ಉಳಿತಾವೆ. ಅವ್ರ ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಂದಾನೆ, ಅವರಿಂದಾನೇ ಇಷ್ಟೆಲ್ಲ ಇಲ್ಲಿದೆ ಆಗ್ತಾ ಇರೋದು. ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ ಆಗಲಿ, ಪೇಷಂಟ್ಸ್ಗೆ ಬ್ಲಡ್ ಯೂನಿಟ್ಸ್ ಹೆಲ್ಪ್ ಆಗಲಿ, ಎಲ್ಲ ಅವರಿಂದಾನೆ, ಅವ್ರ ಹೆಸರಲ್ಲೇ ನಡೀತಾರೆ. ನಾನು ನೋಡಿದ್ದೀನಿ ಅವ್ರ ಪಿಕ್ಚರ್ಸ್ ಎಲ್ಲ. ನಾನು ಅವ್ರ ಫ್ಯಾನ್ ಆಗಿದ್ದೆ. ಯಾವ ಸಿನಿಮಾ ಇಷ್ಟ ನಿಮಗೆ? ನನಗೆ ಅವ್ರದ್ದು ಮಿಲನ ಮೂವಿ ಜಾಸ್ತಿ ಇಷ್ಟ. ಅಣ್ಣವರು ಯಾವಾಗ ಅವ್ರು ಇದ್ದಾಗಲೂ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ. ಅಣ್ಣವ್ರು ಹೋದ್ಮೇಲೆ ಎಷ್ಟೋ ಜನ ಹೆಲ್ಪ್ ಆಗ್ತಾ ಇದೆ. ಸುಮಾರು ಇಲ್ಲಾಂದ್ರೆ ಒಂದು 50-60 ಅಂಗಡಿ ಇದೆ ಇಲ್ಲಿ. ಅವರೆಲ್ಲರೂ ಇಲ್ಲಿ ಹೊಟ್ಟೆ ತುಂಬ್ತಾ ಇದ್ದಾರೆ. ಡೈಲಿ ವ್ಯಾಪಾರ ಮಾಡೋದು ಇಲ್ಲೇ. ಡೈಲಿ ನಾವು ಅಂಗಡಿ ಹಾಕ್ತೀವಿ. ಇದೇ ಫೋಟೋ ಸ್ಟಿಕರ್ಸ್ ಪೋಸ್ಟ್ ಮೇಲೆ ಫೋನ್ ಮೇಲೆ ಹಾಕ್ಕೊಡ್ತೀವಿ. ಅವ್ರ ಕಡೆಯಿಂದ ನಮ್ಗೆ ಹೊಟ್ಟೆಯಿಂದ ತುಂಬ್ತಾ ಇದೆ. ಅದದ್ದು ಸತ್ಯ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.